ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಪದಗ್ರಹಣ ಸಮಾರಂಭ. ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ಡಿಕೆ ಹರಿಪ್ರಸಾದ್ ಪದಗ್ರಹಣವನ್ನು ಬೆಂಗಳೂರಿನ ಅರಮನೆ ಮೈದಾನದ ಆವರಣದಲ್ಲಿ ಇದೇ ಭಾನುವಾರ ಅಧಿಕಾರ ಸ್ವೀಕರಿಸಲಿದ್ದಾರೆ. ಮಾಜಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರಿಸುತ್ತಿದ್ದಾರೆ. ಈ ಒಂದು ಸಮಾರಂಭಕ್ಕೆ ಎಲ್ಲ ಕಾಂಗ್ರೆಸ್ ಸರ್ವ ಸದಸ್ಯರು, ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮಾಜಿ ಶಾಸಕ ಎಬಿ ಉಮಾಪತಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಕಾಂಗ್ರೆಸ್ ಸಮಿತಿಯ ಯುವ ಕಾರ್ಯದರ್ಶಿಯಾದ ವೈಶಾಖ ಯಾದವ್, ಪುರಸಭೆ ಮಾಜಿ ಸದಸ್ಯರಾದ ಲಿಂಗರಾಜ್, ರಾಮಗಿರಿ, ಪ್ರಕಾಶ್, ಅಶೋಕ್ ಹಾಗೂ ಕಾಂಗ್ರೆಸ್ ಸಮಿತಿಯ ಸರ್ವ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಎಚ್ಚರಿಕೆ ವಹಿಸಬೇಕು. ಎಲ್ಲೆಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ ಅಲ್ಲಿ ಈ ಅಲ್ಲ ಬಿಜೆಪಿ ಮತ್ತು RSS ಬಿಜೆಪಿ ಮತ್ತು RSS ನವರು ಎಲ್ಲಿ ಕಾಂಗ್ರೆಸ್ ಪಕ್ಷದ ಮತಗಳನ್ನ ತೆಗಿಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾರೆ. ಅದೊಂದು ಪಿತೂರಿ ನಡೀತಾ ಇದೆ. ಅದರಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ಅವರವರ ಊರಿನಲ್ಲಿ ಮತಗಳನ್ನ ಸೇರಿಸ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇದು ಕಾಂಗ್ರೆಸ್ನವರ ಮತ ನಮಗೆ ಗೊತ್ತಿರೋ ಅಂತ ಜಾಗದಲ್ಲಿ ಅವರು ಷಡ್ಯಂತ್ರ ಮಾಡ್ತಾರೆ. ಅದಕ್ಕೆ ಅವಕಾಶ ಕೊಡದಂಗೆ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅದನ್ನ ಎಚ್ಚರ ವಹಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೂಡ ನಾವು ಮಾಡ್ಕೊಳ್ತಾ ಇದ್ದೀವಿ. ಆಮೇಲೆ ಇವತ್ತು ನಾವು ಈಗ ಅಧಿಕಾರ ನಮ್ಮಲ್ಲಿ ಇಲ್ಲೇ ಇರ್ಬೋದು, ಆದ್ರೆ ಪಕ್ಷ ನಮ್ದೇ ಇದೆ, ಅಧಿಕಾರ ನಮ್ದೇ ಇದೆ, ಮುಖ್ಯಮಂತ್ರಿಗಳು ನಮ್ಮವರೇ ಇದ್ದಾರೆ, ಮಂತ್ರಿಗಳು ನಮ್ಮವರೇ. ಇಲ್ಲಿ ಮಂತ್ರಿ ನಮ್ಮವರೇ ಆಗಕ್ಕೆ ಅವಕಾಶ ಇಲ್ಲ. ಬಿಜೆಪಿ ಶಾಸಕರಿಂದ ಯಾರೇ ಮಂತ್ರಿ ಇರಲಿ ನಮ್ಮ ಜಿಲ್ಲೆಗೆ ಒಬ್ಬರು ಹೊಸ ಮಂತ್ರಿಗಳು ಬರ್ತಾರೆ. ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರು ಅಥವಾ ನಮ್ಮ ತಾಲೂಕಿನ ಜನರಿಗೆ ಯಾವುದೇ ಕಾರ್ಯಕ್ರಮ, ಕಷ್ಟ ಯಾವುದೇ ಬಂದ್ರು ಕೂಡ, ಏನೇ ಸಮಸ್ಯೆ ಬಂದ್ರು ಕೂಡ ನಾವು ಇವತ್ತು ಅವರಿಗೆ ಯಾವುದನ್ನು ಕೈ ಬಿಟ್ಟಿಲ್ಲ. ಆ ಎಲ್ಲಾ ಕಾರ್ಯಕರ್ತರ ಸಮಸ್ಯೆಗಳನ್ನ ನಾವು ಸ್ಪಂದಿಸಿ ಅವರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಕಳೆದ 15